ಹಸುವಿನ ಕೆಚ್ಚಲನ್ನ ಕತ್ತರಿಸಿದ ಕಿಡಿಗೇಡಿಗಳ ಕೃತ್ಯಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ಎಸಗಿದ ಓರ್ವ ಆರೋಪಿಯ ಬಂಧನ ಆಗಿದೆ. ಕಾಟನ್ಪೇಟೆ ಪೊಲೀಸರಿಂದ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆರೋಪಿಯನ್ನ ಬಂಧಿಸಿ ಸ್ಥಳ ಮಹಜರನ್ನು ಸಹ ನಡೆಸಿದ್ದಾರೆ ಕಾಟನ್ಪೇಟೆಯ ಪೊಲೀಸರು. ಸೋಕೋ ಟೀಮಿನಿಂದ ಸಹ ಸ್ಥಳ ಮಹಜರನ್ನ ಮಾಡಲಾಗಿದೆ. ತಡರಾತ್ರಿ ಆರೋಪಿ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಸದ್ಯ ಆರೋಪಿಯ ಬಂಧನ ಆಗಿದೆ. ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಸದ್ಯ ಆತನನ್ನ ಸ್ಥಳ ಮಹಜರು ಸಹ ನಡೆಸಲಾಗಿದೆ. ಕಾಟನ್ಪೇಟೆ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಸದ್ಯ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಈ ರೀತಿಯ ಒಂದು ಹೇಯ ಕೃತ್ಯವನ್ನ ನಡೆಸಿದ್ದಾನೆ ಅನ್ನೋದು ವಿಚಾರಣೆ ನಂತರ ತಿಳಿದು ಬರಲಿದೆ. ಅಂದ್ರೆ ದ್ವೇಷದಿಂದಾನೇ ಮಾಡಿರೋದು ಅಥವಾ ಬೇರೆ ಏನಾದರೂ ಇಂಟೆನ್ಷನ್ ಇತ್ತಾ ಅನ್ನೋದೆಲ್ಲ ವಿಚಾರಣೆ ನಂತರ ತಿಳಿದು ಬರಲಿದೆ. ಆರೋಪಿಯನ್ನ ಬಂಧಿಸಿ ಸ್ಥಳ ಮಹಜರನ್ನ ನಡೆಸಿದ್ದಾರೆ. ಸೋಕೋ ಟೀಮ್ನಿಂದ ಸಹ ಈ ಸ್ಥಳ ಮಹಜರನ್ನ ಮಾಡಲಾಗಿದೆ. ತಡರಾತ್ರಿ ಆರೋಪಿ ವಿಚಾರಣೆಯನ್ನ ನಡೆಸಿದ್ದಾರೆ ಕಾಟನ್ಪೇಟೆಯ ಪೊಲೀಸರು. ಬೆಂಗಳೂರಿನಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯ ಬಂಧನ ಆಗಿದೆ. ಕಾಟನ್ಪೇಟೆ ಪೊಲೀಸರಿಂದ ಈಗ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ತಡರಾತ್ರಿ ಆರೋಪಿಯನ್ನ ಬಂಧಿಸಿದ್ದಾರೆ. ಜೊತೆಗೆ ಸ್ಥಳ ಮಹಜರನ್ನು ಸಹ ಮಾಡಿದ್ದಾರೆ ಕಾಟನ್ಪೇಟೆಯ ಪೊಲೀಸರು. ಹಸುವಿನ ಕೆಚ್ಚಲನ್ನ ಕತ್ತರಿಸಿದ ಕಿಡಿಗೇಡಿಗಳ ಕೃತ್ಯಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ಇನ್ನು ಅನೇಕ ಬಿಜೆಪಿ ನಾಯಕರು ಸಹ ಸ್ಥಳಕ್ಕೆ ತೆರಳಿ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿ ಆರೋಪಿಗಳಿಗೆ ಕೆಲವರಂತೂ ಆದರೆ ಉಗ್ರಗಾಮಿಗಳು ಅವರು ಅನ್ನೋ ರೀತಿಯಲ್ಲೇನೆ ಹೇಳಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ಮಾತನಾಡಿ ಯಾರೇ ಸಹ ಕಠಿಣ ಶಿಕ್ಷೆ ಆಗುತ್ತೆ, ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟರು. ಇನ್ನು ಅಲ್ಲಿನ ಸ್ಥಳೀಯ ಶಾಸಕ ಸಚಿವ ಜಮೀರ್ ಅಹಮದ್ ಅವರು ಸಹ ಅಲ್ಲಿಗೆ ತೆರಳಿ ಯಾರೇ ಮಾಡಿದ್ರು ಇದು ತಪ್ಪು, ಇಂತಹದ್ದೊಂದು ಕೃತ್ಯ ನಡೆಸಬಾರ್ದಿತ್ತು ಅನ್ನುವಂತಹ ಮಾತುಗಳನ್ನು ಸಹ ಆಡಿದ್ರು. ಈ ಕೃತ್ಯದ ಹಿಂದೆ ಕಿಡಿಗೇಡಿಗಳ ದ್ವೇಷ ಏನಾದರೂ ಇತ್ತ ಅನ್ನೋದು ಈಗ ವಿಚಾರಣೆ ನಂತರ ತಿಳಿದು ಬರಲಿದೆ. ಈ ಪ್ರಕರಣ ಇದೀಗ ಸದ್ಯ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಲಕ್ಷಣ ಸಹ ಕಾಣಿಸ್ತಾ ಇದೆ. ಕಾಟನ್ಪೇಟೆ ಪೊಲೀಸರಿಂದ ಈಗ ಓರ್ವ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಂದ್ರೆ ಈಗ ಈ ಕೃತ್ಯದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋದು ಸಹ ವಿಚಾರಣೆ ನಂತರ ತಿಳಿದು ಬರಲಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯ ಬಂಧನ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಆರೋಪಿ ವಿಚಾರಣೆ ಆಗಿದೆಯಾ? ಏನ್ ಹೇಳ್ತಿದ್ದಾರೆ? ಒಬ್ನೇನಾ ಈ ರೀತಿ ಕೃತ್ಯ ಮಾಡಿರೋದು ಅಥವಾ ಇನ್ನು ಅವ್ರ ಜೊತೆ ಟೀಮ್ ಸೇರ್ಕೊಂಡಿದ್ರಾ? ಅರ್ಪಿತಾ, ಈಗ ಒಬ್ಬನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈತನೇ ಈಗ ಕೆಚ್ಚಲನ್ನ ಕೊಯ್ಯುವಂತ ಕೆಲಸದಲ್ಲಿ ಮುಂದಾಗಿದ್ದ, ಯಾಕೆ ಈ ತರ ಮಾಡ್ದ ಅನ್ನುವಂತ ವಿಚಾರಣೆಯನ್ನ ಕಾಟನ್ಪೇಟೆ ಪೊಲೀಸರು ಈಗ ಮಾಡ್ತಾ ಇದ್ದಾರೆ. ಒಬ್ಬನನ್ನ ವಿಚಾರಣೆ ಮಾಡ್ತಿದ್ದಾರೆ. ಯಾರು ಅನ್ನುವಂಥದ್ದು, ಆತನ ಹೆಸರೇನು, ಎಲ್ಲಿಯವನು, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ದ, ಯಾವ್ದು ಕೂಡ ಪೊಲೀಸರನ್ನು ಕೂಡ ಬಹಿರಂಗ ಪಡಿಸಿಲ್ಲ. ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆತ ಒಬ್ಬನೇ ಈ ರೀತಿಯಾಗಿ ಮಾಡದ್ನ ಅಥವಾ ಇನ್ನ ಆತನ ಜೊತೆಗೆ ಯಾರಾದ್ರೂ ಇದ್ದಾರಾ ಅನ್ನುವಂಥದ್ದು. ನಿನ್ನೆ ಸಂಜೆ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಏನು ಅಂದ್ರೆ ರಾಷ್ಟ್ರ ವ್ಯಾಪಿ ಒಂದು ರೀತಿ ಈ ಒಂದು ದಿಗ್ಭ್ರಮೆ ಮೂಡಿಸುವಂತದ್ದು, ಒಂದು ರೀತಿ ಆತಂಕ ಮೂಡಿಸುವಂತ ಘಟನೆ ಇದು. ಕ್ರೌರ್ಯ, ಈ ಮಟ್ಟದ ಕ್ರೌರ್ಯವನ್ನ ಮೆರಿಬಹುದಾ ಅನ್ನೋ ತರದ ಪ್ರಶ್ನೆಯನ್ನ ಮಾಡಿದಂತ ಘಟನೆ ಇದು. ಕೆಚ್ಚಲು ಕೊಯ್ದಂತ ಒಬ್ಬ ಆರೋಪಿಯನ್ನ ಈಗ ವಶಕ್ಕೆ ಪಡ್ಕೊಂಡಿರುವಂತದ್ದು ಕಾಟನ್ಪೇಟೆ ಪೊಲೀಸರು. ಈಗ ವಿಚಾರಣೆ ಕೂಡ ಮಾಡಿದ್ದಾರೆ. ಜೊತೆಗೆ ಏನು ಸ್ಥಳ ಇದೆ, ಸ್ಥಳ ಮಹಜರನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಈತನ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಹಾಗೆ ಏನೆಲ್ಲ ದಾಖಲಾತಿಗಳನ್ನ ಸಂಗ್ರಹಿಸಬೇಕು ಅವೆಲ್ಲವನ್ನು ಕೂಡ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದು ಸ್ಥಳದಲ್ಲಿ ಮಹಜರನ್ನ ಮಾಡಿರುವಂತದ್ದು. ತಡರಾತ್ರಿ ವರೆಗೂ ಕೂಡ ಆರೋಪಿಯ ವಿಚಾರಣೆಯನ್ನ ಕಾಟನ್ಪೇಟೆ ಪೊಲೀಸರು ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಆತನ ಹೆಸರನ್ನ ಅಥವಾ ಆತನ ಐಡೆಂಟಿಟಿಯನ್ನ ಡಿಸ್ಕ್ಲೋಸ್ ಮಾಡುವಂತ ಕೆಲಸವನ್ನ ಈಗ ಕಾಟನ್ಪೇಟೆ ಪೊಲೀಸರು ಮಾಡ್ತಾ ಇಲ್ಲ. ಇನ್ಮೇಲೆ ಗೊತ್ತಾಗ್ಬೇಕಾಗಿದೆ. ಅಂದ್ರೆ ಒಬ್ಬನೇ ಏನಾದ್ರು ಈ ತರ ಮಾಡಿದ್ನ, ಯಾವ ಕಾರಣಕ್ಕಾಗಿ ಈ ತರ ಮಾಡ್ದ, ಏನಾದ್ರು ಕುಡ್ದ ನಶೆ, ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಕುಡ್ದ ನಶೆಯಲ್ಲಿ ಏನೋ ಮಾಡಿದ್ದಾನೆ ಅನ್ನೋ ತರದ ಮಾಹಿತಿ ಸಿಗ್ತಾ ಇರುವಂತದ್ದು. ಬಿಟ್ರೆ ಸಂಪೂರ್ಣ ಚಿತ್ರಣ ತನಿಖೆಯ ನಂತರ ಗೊತ್ತಾಗ್ಬೇಕಾಗಿದೆ. ಒಟ್ಟಾರೆ ಒಬ್ಬ ಆರೋಪಿಯನ್ನ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.